ಅವರೇ ಮೇಳದಲ್ಲಿ ಅವರೇ ಬೇಳೆ ಮಾತ್ರ ಇಲ್ಲ, ವಿಶೇಷವಾಗಿ ಮನೆಯಲ್ಲಿ ಮಾಡಿರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನು ಇಂಜಿನಿಯರಿಂಗ್ ಕೆಲಸ ಮಾಡ್ಕೊಳ್ತಲೇ ಅವರು ವಿಶೇಷವಾದ ಒಂದು ಸ್ಟಾರ್ಟಪ್ ಕೂಡ ಮಾಡಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಏನಿದ್ರ ವಿಶೇಷತೆ, ಯಾವ್ಯಾವೆಲ್ಲ ಮಸಾಲೆ ಪದಾರ್ಥಗಳಿದ್ದಾವೆ ಅಂತ ಕೇಳೋಣ. ಬನ್ನಿ ಸರ್. ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ ಸರ್, ನಾನು ಭರತ್ ಅಂತ. ಸೊ ನಮ್ಮದು ಸ್ಪೈಸಸ್ ಹೆಸರು ರೂಪಾಂತರ ಹೋಮ್ ಮೇಡ್ ಸ್ಪೈಸಸ್ ಅಂತ. ನಮ್ಮ ತಾಯಿ ಹೆಸರು ರೂಪಾ ಅಂತ. ಸೊ ನಮ್ಮ ತಾಯಿ ಒಂದು ಕನಸಾಗಿತ್ತು, ಒಂದು 2 ವರ್ಷ 3 ವರ್ಷದ ಹಿಂದಿಂದನೇ ನಾನು ಏನಾದರೂ ಮನೇಲಿ ಮಾಡಬೇಕು, ಜನಕ್ಕೆ ನಾನು ಏನಾದರೂ ನನ್ನ ಕೈಯಿಂದ ಒಳ್ಳೇದು ಮಾಡಬೇಕು. ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಿನ್ನ ಕೆಲಸ ನೀನು ಮಾಡ್ತಿದ್ಯಾ, ಸಮಾಜಕ್ಕೆ ಏನು ಮಾಡಬೇಕು ಅದು ಮಾಡ್ತಿದ್ಯಾ, ಇನ್ನೊಬ್ಬನು ಸಿವಿಲ್ ಇಂಜಿನಿಯರ್ ಆಗಿ ನೀನೇನು ಮಾಡಬೇಕು ಅದೆಲ್ಲ ಮಾಡ್ತಿದ್ಯಾ, ನಾನು ಏನಾದರೂ ಮಾಡಬೇಕನ್ನೋ ತಾಯಿದೊಂದು ಕಾನ್ಸೆಪ್ಟ್ ಇತ್ತು. ಸೊ ಅದನ್ನು ನಾವೇನು ಮಾಡಿದ್ವಿ, ಪ್ರತಿಯೊಬ್ಬ ಇಂಜಿನಿಯರ್ಸ್ ಏನು ಮಾಡ್ತಾರೆ, ಅವ್ರಿಗೆ ಬಂದಿರೋ ಥಾಟ್ಸ್ನೇ ಸ್ಟಾರ್ಟಪ್ ಅಂತ ಮಾಡ್ತಾರೆ. ನಾವೇನು ಮಾಡಿದ್ವಿ, ನಮ್ಮ ತಾಯಿದೇ ವಿಚಾರನ ತೊಗೊಂಡು ಸ್ಟಾರ್ಟಪ್ ಮಾಡೋಣ ನಾವು ಪ್ಲ್ಯಾನ್ ಮಾಡಿಕೊಂಡು ಜನಕ್ಕೆಲ್ಲ ಒಂದು ಗುಣಮಟ್ಟವಾದ ಆಹಾರ, ಸ್ಪೈಸಸ್, ಫುಡ್ಸ್ ಪ್ರತಿಯೊಂದು ಪ್ರೊವೈಡ್ ಮಾಡೋಣ ಅಂತೇಳಿ ನಾವು ರೂಪಾ ಅನ್ನೋ ಒಂದು ಹೆಸರಿಂದ ನಾವು ರೂಪಾಂತರ ಹೋಮ್ ಮೇಡ್ ಸ್ಪೈಸಸ್ ಆ್ಯಂಡ್ ಸ್ವೀಟ್ಸ್ ಅಂತ ನಾವೊಂದು ನಮ್ಮದೇ ಆದ ಒಂದು ಪದಾರ್ಥಗಳನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಈಗ ಹಾರ್ಡ್ಲಿ ಒಂದು 7 ರಿಂದ 8 ತಿಂಗಳಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಜನದ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಹತ್ರ ಎಲ್ಲ ಥರದ ಸ್ಪೈಸಸ್ ಅವೈಲೇಬಲ್ ಇದೆ ಸರ್. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ಇದು ಟರ್ಮರಿಕ್ ಪೌಡ್ರ್ ಸರ್, ರೂಟೆಡ್ ಟರ್ಮರಿಕ್ ಪೌಡ್ರ್. ಇದನ್ನು ಜನ ಎಲ್ಲ ಮನೇಲಿ ಏನು ಮಾಡ್ತಾರೆ, ನೀವು ರುಬ್ಬಿಸ್ತೀರಾ, ಗ್ರೈಂಡರ್ಗೆ ಹಾಕ್ಸ್ತೀರಾ. ಬಟ್ ನಮ್ಮದು ವಿಶೇಷತೆ ಏನಂದರೆ, ನಾವು ರೂಪಾಂತರ ಹೋಮ್ ಮೇಡ್ ಸ್ಪೈಸಸಲ್ಲಿ ಈ ಟರ್ಮರಿಕ್ ಮತ್ತು ಚಿಲ್ಲಿ ಪೌಡ್ರ್ ಇದನ್ನೆಲ್ಲ ನಾವು ಕುಟ್ಸಿ ಪೌಡ್ರ್ ಮಾಡಿರ್ತೀವಿ. ಓಕೆ, ಇದು ಸಹ ಅಷ್ಟೇ. ಬ್ಯಾಡಗಿ ಚಿಲ್ಲಿನೂ ಅಷ್ಟೇ, ನಾವು ಇದನ್ನು ಸಹ ಕುಟ್ಸಿ ಪೌಡ್ರ್ ಮಾಡಿರೋದು. ಸೊ ಇಲ್ಲಿ ನೋಡಿ, ಈ ಟರ್ಮರಿಕ್ಕು ಜನ ಬರೀ ಸ್ಮೆಲ್ ನೋಡಿದರೆ ಸಾಕು ಸರ್, ತುಂಬ ಇಷ್ಟಪಡ್ತಿದ್ದಾರೆ. ಇನ್ನು ಅಡುಗೆ ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಇದು ನೋಡಿ, ಇದು ಗ್ರೇನ್ಸ್ ಇದೆ. ಇದು ನೀವು ನೋಡಿದ್ರೇ ಗೊತ್ತಾಗುತ್ತೆ, ಗ್ರೈಂಡ್ ಮಾಡಿಸಿದಾಗ ತುಂಬ ಫೈನ್ ಗ್ರೈನ್ ಬರುತ್ತೆ. ಇದು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇದು ನಾವು ಕುಟ್ಸಿರೋದು. ಅಂದೇನು ಬ್ಯಾಡಗಿ ಚಿಲ್ಲಿ ಇದೆ, ಇದು ಸಹ ಕುಟ್ಸಿರೋದು ಸರ್. ಸೊ ನಮ್ಮ ಹತ್ರ ಎಲ್ಲ ಥರ ಸ್ಪೈಸಸ್ ಇದೆ. ಫಾರ್ ಎಕ್ಸಾಂಪಲ್ ಗರಂ ಮಸಾಲ ಇದೆ, ಬಿರಿಯಾನಿ ಪೌಡ್ರ್ ಇದೆ, ಚಿಕನ್ ಇದೆ, ರಸಮ್ ಇದೆ, ಸಾಂಬಾರ್ ಇದೆ. ನಮ್ಮ ಹತ್ರ ಪ್ರತಿಯೊಂದು ಸ್ಪೈಸಸ್ ಸಿಗುತ್ತೆ. ಅದಲ್ಲದೆ ರೆಡಿ ಮಿಕ್ಸಸ್ ಲೈಕ್ ಪುಳಿಯೋಗರೆ ಪೌಡರು, ಬಿಸಿಬೇಳೆ ಬಾತ್, ಈ ಥರದ್ದೆಲ್ಲ ಸಿಗುತ್ತೆ. ಕೆಲಸ ಕೂಡ ಮಾಡ್ತಾ ಇದ್ದೀರಾ IT ಕಂಪ್ನಿಗಳಲ್ಲಿ. ಆದರೆ ಇದಕ್ಕೋಸ್ಕರ ಯಾವ ರೀತಿ ಟೈಮನ್ನ ನೀವು ಮೀಸಲಿಡ್ತಾ ಇದ್ದೀರಾ, ಯಾವ ರೀತಿ ಮಾಡ್ತಾ ಇದ್ದೀರಾ ಸರ್? ಏನು ಮಾಡ್ತಿದ್ವಿ ಅಂದರೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6-7 ಗಂಟೆವರೆಗೆ ನಮ್ಮದು ಡ್ಯೂಟಿ ಮಾಡ್ಕೊತೀವಿ. ಆ್ಯಸ್ ಎ ಸಿವಿಲ್ ಇಂಜಿನಿಯರ್ ನಾನು ಅಷ್ಟೇ, ಬೆಳಗ್ಗೆ ಹೋಗ್ತೀನಿ, ಸಂಜೆ ಬರ್ತೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಹರ್ಷವರ್ಧನ್ ಅಂತ, ಇವರು ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ. ಸಂಜೆ ಏನಿದೆ ಟೈಮು, ಆ ಟೈಮ್ನ ನಾವು ರೂಪಾಂತರಕ್ಕಂತಲೇ ಮೀಸಲಿಡ್ತೀವಿ. ಅದಲ್ಲದೆ ನಮಗೆ ಶನಿವಾರ ಭಾನುವಾರ ಸಿಗುತ್ತೆ. ಆ ಶನಿವಾರ ಭಾನುವಾರನ ಒಂದಿನೂ ರಜೆ ತಗೊಳ್ಳದೆ ಆ 2 ದಿನನೂ ನಾವು ರೂಪಾಂತರಕ್ಕಂತಲೇ ಮೀಸಲಿಟ್ಟಿದ್ದೀವಿ. ಹಾಗಾಗಿ ನಾವು ಈ ಕಾನ್ಸೆಪ್ಟ್ನ, ಈ ಸ್ಟಾರ್ಟಪ್ನ ಬೆಳೆಸೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಬೆಂಗಳೂರಲ್ಲಿ ಎಲ್ಲೆಲ್ಲಿ ನಿಮ್ಮ ಏನಾದರೂ ಮಳಿಗೆಗಳೇನಾದ್ರು ಸ್ಟಾರ್ಟ್ ಆಗಿದೆ ಸರ್? ಮಳಿಗೆಗಳು ಅಥವಾ ಯಾವುದೇ ಶಾಪ್ಸ್ ಇಲ್ಲ ಸರ್. ಫ್ಲೀ ಮಾರ್ಕೆಟ್ಸ್ ಸಂಡೇಸ್ ಅಥವಾ ಸ್ಯಾಟರ್ಡೇಸ್ ಅವರಲ್ಲಿ ಏನಾದರೂ ಇವೆಂಟ್ಸ್ ನಡೆಯುತ್ತಿರ್ತದೆ. ಆ ಇವೆಂಟ್ಸ್ಗಳಲ್ಲಿ ಭಾಗವಹಿಸ್ತೀವಿ, ನಮ್ಮದೇ ಆದ ಸ್ಟಾಲ್ ಇಡ್ತೀವಿ. ಸೊ ಆ ಥರ ನಾವು ಫ್ಲೀ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ದೀವಿ. ಮೊದಲನೇ ಬಾರಿಗೆ ನಾವು ಅವರೇ ಬೇಳೆ ಮೇಳಕ್ಕೆ ಬಂದಿದ್ದೀವಿ. ದೊಡ್ಡದಾಗಿ ಏನಾದರೂ ಹೆಜ್ಜೆ ಇಡೋಣ, ಮುಂಚೆ ಎಲ್ಲ ಚಿಕ್ಕ ಸ್ಟಾಲ್ಗಳು ಇಟ್ಕೊಂಡಿರ್ತಿದ್ವಿ. ದೊಡ್ಡದಾಗಿ ಏನಾರು ಹೆಜ್ಜೆ ಇಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಅವರೇ ಬೇಳೆ ಮೇಳೆಗೆ ನಾವು ಅಪ್ರೋಚ್ ಆದ್ವಿ. ಈಗ ಗ್ರಾಹಕರ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ? ಗ್ರಾಹಕರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ ಸರ್. ಏನಂದರೆ, ನಮ್ಗೆ ಆವಾಗಲೇ ಹೇಳಿದಾಗೆ ನಾವು ಅಪಾರ್ಟ್ಮೆಂಟ್ಸ್ಗಳೆಲ್ಲ ಹೋಗ್ತೀವಿ. ಕಸ್ಟಮರ್ಸು ಯಾವಾಗ ನಮ್ಮ ಸ್ಪೈಸಸ್ನ ಟ್ರೈ ಮಾಡಿದ್ರು ಮೊದಲನೇ ಬಾರಿ, ನೆಕ್ಸ್ಟ್ ಅವ್ರು ಆ ಐಟಮ್ ಖಾಲಿ ಆದ ಕೂಡಲೇ ನಮಗೆ ಎಲ್ಲ ರಿಪೀಟ್ ಆಗ್ತಿದ್ದಾರೆ. ಏನಿಲ್ಲ ಅಂದರೂ 100ರಲ್ಲಿ ಒಂದು 50% ಜನ ನಮ್ಗೆ ಆಲ್ರೆಡಿ ರಿಪೀಟ್ ಆಗ್ತಿದ್ದಾರೆ ಸರ್. ಸೊ ಇಷ್ಟೇ ಸಾಕು, ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ. ಕ್ವಾಲಿಟಿ ಆಫ್ ದ ಸ್ಪೈಸಸ್ ಎಲ್ಲ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಸೊ ಮನೇಲಿ ಮಾಡಿರೋದು ಅಂದ ಕೂಡಲೇ ಜನಕ್ಕೆ ಅವ್ರ ಮನೇಲಿ ಮಾಡಿರೋ ಥರನೇ ಫೀಲ್ ಆಗಿ ಬಳಸ್ತಾ ಇದ್ದಾರೆ. ಹೌದು. ಓಕೆ, ಇದಿಷ್ಟು ಇವ್ರ ಮಾತಾಗಿತ್ತು. ಬೆಂಗಳೂರಿನಲ್ಲಿರ್ತಕ್ಕಂಥ ಬ್ಯಾಚುಲರ್ಸ್ ಆಗಿರ್ಬೋದು, ಯುವಜನತೆ ಆಗಿರ್ಬೋದು, ಎಲ್ಲರೂ ಊರುಗಳನ್ನ ಮಿಸ್ ಮಾಡ್ಕೊತಾ ಇದ್ದಾರೆ, ಬೇರೆ ಕಡೆಯಿಂದ ಬಂದಿರ್ತಾರೆ. ಬಟ್ ಅವ್ರಿಗೂ ಅಂತಲೇ ವಿಶೇಷವಾಗಿ ಬಿರಿಯಾನಿ ಪೌಡ್ರ್ ಆಗಿರ್ಬೋದು, ಮಸಾಲೆ ಪದಾರ್ಥಗಳಾಗಿರ್ಬೋದು, ಅಥವಾ ನಾವು ಇಷ್ಟೊತ್ತು ನೋಡಿದ್ವಿ ಎಷ್ಟೆಲ್ಲ ವೆರೈಟೀಸ್ ಇದೆ, ಅದನ್ನೆಲ್ಲ ಕೆಲಸ ಮಾಡಿಕೊಂಡು ತಮ್ಮ ಕೆಲಸದ ನಡುವೆನೂ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ವಿಶೇಷವಾಗಿತ್ತು. ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.